ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಾಕೋ ಬರ್ಬರ್ತ ಸಿಎಂ ಸಾಹೇಬ್ರು ವೀಕ್ ಆದಂಗ್ ಕಾಣ್ಲಿಕತ್ತ ನೋಡ್ರಿ. ಪೂರ್ತಿ 5 ವರ್ಷ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅನ್ನುವಂಥ ವಿಶ್ವಾಸ ಕಮ್ಮಿ ಆಗ್ಲಿಕತ್ತದ. ಮುಂದಿನ ಸಲಾನು ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು. ಹೈಕಮಾಂಡ್ ಹೇಳಿದ್ರ ಇನ್ನ 2 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಒಂಥರ ಸಂಶಯದಾಗೆ ಮಾತಾಡ್ದಂಗಿತ್ತು. ಅದನ್ನ ಸರಿಯಾಗಿ ಆರ್ ಅಶೋಕ್ ಅವರು ಕ್ಯಾಚ್ ಮಾಡಿಬಿಟ್ರು. ಅವ್ರು ಹೇಳ್ತಾ ಇದ್ದಾರೆ ಮೇಲೆ ಏನಾನ ಹೇಳಿದ್ರೆ 2 ಬಡ್ಜೆಟ್ ಅಂತ. ಅಲ್ಲೇ ಕ್ವಶನ್ ಮಾರ್ಕ್. ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಮಾಡುವಾಗ ಹಿಂಗಿರ್ಲಿಲ್ಲ ಸಿದ್ದರಾಮಯ್ಯನವ್ರ ಕತೆ. ನಾನೇ ಮುಂದಿನ ಬಡ್ಜೆಟ್ ನಾನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮುಂದಿನ ಬಡ್ಜೆಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ದಿರೋ ಮುಖ್ಯಮಂತ್ರಿ ಮುಂದೆ ನಾವು ಇವತ್ತು ಕೂತಿದ್ದೀವಿ. ನಾವು ಚೆಕ್ ಖರೆ ಅದ ಬಿಡ್ರಿ. ಒಂದು ಪವರ್ ಶೇರಿಂಗ್, ಸಿಎಂ ಕುರ್ಚಿ ಗದ್ಲ. ಮತ್ತೊಂದು ಎಲ್ಲಿ ನನಗ್ ಟೆನ್ಷನ್ ಏನಂದ್ರ ನಮ್ಮ ಸಿಟ್ಟು ನಮಗೆ ವೈರಿ ಅಂತಾರ ನೋಡ್ರಿ. ಇವರು ಅಧಿಕಾರಿ ಅಂತ ನೋಡಂಗಿಲ್ಲ, ಮೀಡಿಯಾದವ್ರಂತ ನೋಡಂಗಿಲ್ಲ, ಎಲ್ಲರ ಮೇಲೂ ಸಿಕ್ಕಾಪಟ್ಟೆ ಸೊಕ್ಕು ತೋರಿಸ್ತಾರಪ್ಪ, ಸಿಟ್ಟು ಮಾಡ್ಕೋತಾರ. ಹಿಂಗಾಗ ಅದ ಎಲ್ಲಿ ಅವ್ರಿಗೆ ಕಷ್ಟ ಆಗ್ಬಹುದೇನಂತ ಅನಿಸ್ತೈತಿ. ನಿನ್ನೆ ಸಿಎಂ ಸಾಹೇಬ್ರ ಸಿಟ್ಟು ನೋಡಿದ್ರಲ್ಲ, ಇವತ್ತ ಇವ್ರಿಗೆ ಒಂಥರ ದೂರದ ಸಂಬಂಧಿ ಅಂತಂದ್ರ ತಪ್ಪಾಗಲ್ಲ ಅನಿಸ್ತದ. ಸಿಸ್ಟರ್ ದೀದಿ, ಮಮತಾ ದೀದಿ ಅಲ್ಲ, ಆರಾಮ್ ತಪ್ಪಿ ದವಾಖಾನಿಗೆ ಹೋಗಿ ಇಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡು ಬಂದ್ರು ಸಹಿತ ಅವ್ರ ಸಿಟ್ಟು ಕೋಪ ಇಳದಿಲ್ಲ ನೋಡ್ರಿ. ಅವ್ರ ಸಿಟ್ಟು ನಡವಳಿಕೆ ಹೆಂಗೈತೆ ಅಂತ ಹೇಳಿ. ತೀರಾ ಇಂಥ ಪರಿ ಸಿಟ್ಟಿರ್ಬಾರ್ದು ಬಿಡ್ರಿ. ನಮ್ ಕಡೆ ನಾವು ಅದಕ್ಕ ಹೇಳ್ಬಿಡ್ತೀವಿ, ಸಿಟ್ಟು ಬಂದ್ರೆ ಹಿಟ್ಟು ಮುಕ್ಕು ಅಂತ ಹಂಗೆ ಅನ್ಬೇಕಾಗ್ತದ. ಅದು ಬಿಡ್ರಿ, ಈಗ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ಬೇಕಂದ್ರ ತಂದೆ ತಾಯಿ ಆದ್ಮೇಲೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಶಿಕ್ಷಕರ ಕೆಲಸ ಅಂದ್ರೆ ಒಂಥರ ಪುಣ್ಯದ ಕೆಲಸ ಅಂತ ಹೇಳ್ತೀವಿ. ಯಾಕಂದ್ರೆ ಎಂಥೆಂಥ ಸಾಧಕರು ತಯಾರಾಗಬೇಕಂದ್ರ ಅಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿರ್ತೈತಿ. ಆದ್ರೆ ಈಗ ನೋಡಿದ್ರ ಸರ್ಕಾರ ಶಿಕ್ಷಕರನ್ನ ನಾಯಿಗಳ ಹಾವಳಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತ ಹೇಳಿ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾರಂತ ನೋಡ್ರಿ. ಎಂಥ ಹಣೆ ಬರ ಇರ್ಬೇಕಂತೀನಿ. ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ಬೇಕು, ಅದ್ರ ಜೊತೆಗೆ ಬಿಸಿ ಊಟದ ಜವಾಬ್ದಾರಿನಿ ಇವ್ರ ತಲೆಗೆ ಕಟ್ಟ್ಯಾರ. ಅದೆಲ್ಲ ಬಿಟ್ಟು ಈಗ ಏನೇ ಒಂದು ಜಾತಿ ಗಣತಿ, ಜನಗಣತಿ ಏನೇ ಕಾರ್ಯಕ್ರಮಗಳಿದ್ರು ಶಿಕ್ಷಕರೇ ಬರ್ತಾರ. ಇದ್ರಾಗ ಅವ್ರ ತಲೆ ಮೇಲೆ ಜವಾಬ್ದಾರಿ ಬೀಳ್ತದ. ಅದ್ರಾಗ ಈಗ ಬ್ಯಾಸಿಗೆ ಸೂಟಿ ಶುರು ಆಗ್ಲಿಕ್ಕತ್ತದ. ಸ್ವಲ್ಪ ನೆಮ್ಮದಿಯಿಂದ ಆರಾಮಾಗಿ ಇರೋಣ ಅಂತಂದ್ರ ನಾಯಿಗಳ ರಕ್ಷಣೆ ಜವಾಬ್ದಾರಿನೂ ತಲೆ ಮೇಲೆ ಕಟ್ಬಿಟ್ಟಾರ. ಎಂಥ ಹಣೆ ಬರ ಇರ್ಬೇಕು ನೋಡ್ರಿ. ಮಕ್ಕಳ ರಕ್ಷಣೆ ಅಂದ್ರ ಹೌದಪ್ಪ ನಮ್ ಜವಾಬ್ದಾರಿ ಅದ, ನಾವು ಮಾಡ್ತೀವಂತಾರ. ಅದೂ ಅಲ್ಲದೆ ಮೊದಲೇ ಶಿಕ್ಷಕರ ಕೊರತೆ ಐತಿ. ಬಹಳಷ್ಟು ಸಾಲಿಗೋಳದ್ರಾಗ ಪಾಠ ಮಾಡ್ಲಕ್ಕೆ ಸರಿಯಾಗಿ ಶಿಕ್ಷಕರಿಲ್ಲ. ಅಂತದ್ರಾಗ ಈ ಕೆಲ್ಸಕ್ಕೂ ನೇಮಕ ಮಾಡ್ಯಾರ ಅಂದ್ರೆ ಏನ್ ಹೇಳ್ಬೇಕು ಹೇಳ್ರಿ. ನಿಮಗೆಲ್ಲ ನೆನಪೈತೆ, ಮೊನ್ನಷ್ಟೇ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಬಜೆಟ್ ಮಂಡನೆ ಮಾಡದ ಮ್ಯಾಲ ವಿರೋಧ ಪಕ್ಷದವರೆಲ್ಲ ಖಾಲಿ ಚೊಂಬ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರು. ಇದಕ್ಕೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಏನ್ ಅಗದಿ ತಾವ್ ಏನೂ ಮಾಡೇ ಇಲ್ಲ, ಬಿಜೆಪಿ ಅಧಿಕಾರದಾಗ ತಾವ್ ಏನ್ ಮಾಡ್ಯಾರ ಅನ್ನೋದ ನೆನಪ್ ಹಾರಿ ತಾವ್ ಭಾರಿ ಮಾತಾಡ್ಲಿಕತ್ತಿದ್ರು. ಹೆಂಗೋಯ್ತು ಇವ್ರ ಮನಸ್ಥಿತಿ ಅಂತ ಹೇಳಿ ಒಂದ್ಸಲ ನೆನಪ್ ಮಾಡ್ಬೇಕು ಇವ್ರಿಗೆ. 2023ರಾಗ ಅವಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಟೈಮ್ನ್ಯಾಗ ಇದೇ ಈ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರು ಬಜೆಟ್ ಮಂಡನೆ ಮಾಡೋ ಟೈಮ್ನಾಗೆ ಸದನದಾಗೆ ಕಿವಿ ಮೇಲೆ ಹೂವು ಇಟ್ಕೊಂಡು ಸದನದಾಗ ಕುಂತಿದ್ರು. ಅದನ್ನ ಕರ್ನಾಟಕದ ಮಂದಿಯನ್ನ ನೆನಪ್ ಹಾರ್ಯಾರ ಅಂತ ತಿಳ್ಕೊಂಡ್ರ ಇವ್ರು. ಡಿ.ಕೆ. ಶಿವಕುಮಾರ್ ಖಾಲಿ ಚೊಂಬೆ ಒಪ್ಕೊಳ್ಳ ಅಂತ ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಬಿಡ್ರಪ್ಪ, ಇವ್ರೇನೋ ಹಳಿದ ಮರ್ತ್ ಗೊತ್ತಿಲ್ಲರದೆ ಮಾತಾಡಿರಬಹುದು. ಆದ್ರೆ ಇಲ್ಲೊಬ್ರು ಅದಾರ ನೋಡ್ರಿ, ಇವ್ರಿಗೆ ಸ್ಥಳೀಯ ಮಟ್ಟದಾಗ ಇವ್ರದು ತಮ್ಮದೇ ಆಪ್ತ ಬಳಗದಾಗ ಆತ್ಮೀಯರು ಎಲ್ಲ ಎಂಥೆಂಥವ್ರದಾರ, ಎಂಥೆಂಥದ್ರಾಗ ಇವ್ರ ಹೆಸರು ಬಂದೈತಿ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಬರೇ ಮೋದಿ ಮೋದಿ ಅಂತ ಜಪ ಮಾಡ್ತಾರೆ ಇವ್ರು. ಮಾತೆತ್ತಿದ್ರೆ ವಿಶ್ವಗುರು ವಿಶ್ವಗುರು ಅಂತಾರಲ್ಲ ಅಪ್ಪ. ಏನ್ ಇದ ಮಾಡದ್ ನಿಮ್ದು ಇಬ್ರು ದೋಸ್ತ್ಗಳು. ಟ್ರಂಪ್ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಸ್ರೇಲ್ ಪ್ರಧಾನ ಮಂತ್ರಿನೂ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಬ್ರು ಸಮುದ್ರದ ಅಲೆಗಳಲ್ಲಿ ಓಡಾಡ್ತೀರಾ ಪ್ಯಾಂಟ್ ಏರ್ಸ್ಕೊಂಡಿ. ಇದ ಮಾಡೋದು 10-15 ದಿನದಿಂದ ನೀವೇ ಇಸ್ರೇಲ್ ಅಲ್ಲಿ ಇದ್ರಲ್ಲ, ನಿಮ್ಗೇನ ಇದೆಲ್ಲ ಹೇಳಿಲ್ವಾ ಅವರು? ಇದು ನಮ್ಮ ರಾಷ್ಟ್ರದ
ವಿದೇಶಾಂಗ ನೀತಿ ಮತ್ತೆ ಆರ್ಥಿಕ ನೀತಿಯ ವೈಫಲ್ಯ. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಇದನ್ನ ಹಿಂದಿನ ಪಾರ್ಲಿಮೆಂಟ್ ನಲ್ಲಿ ಕೇಳಿದಾಗ ಕೂಡ ಎಲ್ಲರೂ ಅವ್ರ ಮೇಲೆ ವಾಗ್ದಾಳಿ ಮಾಡಿದ್ರು. ಆದ್ರೆ ಇವತ್ತು ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇದೆ. ಎಲ್ಲಿದ್ದಾರೆ ವಿದೇಶಾಂಗ ಸಚಿವರು? ಎಲ್ಲಿದ್ದಾರೆ? ಹರ್ದೀಪ್ ಸಿಂಗ್ ಪುರಿ ಅವರು ಎಲ್ಲಿದ್ದಾರೆ? ಮೋದಿ ಅವರು ಎಲ್ಲಿದ್ದಾರೆ? ಪಾರ್ಲಿಮೆಂಟ್ ನಲ್ಲಿ ಬಂದು ಉತ್ತರಿಸ್ಲಿಕ್ಕೂ ಇವತ್ತು ತಾಕತ್ತು ಇವತ್ತು ಪ್ರೈಮ್ ಮಿನಿಸ್ಟರಿಗೆ ಇಲ್ಲ. ಓಹೋಹೋ, ಮೋದಿ ಟ್ರಂಪ್ ಲೆವೆಲ್ಗೆ ಮಾತಾಡುವಂತಹ ಇವರ ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ನಾಗ ಯಾರೆಲ್ಲ ಅದಾರ ಗೊತ್ತಾ? ಒಬ್ರು ಗುತ್ತಿಗೆದಾರರ ಸೂಸೈಡ್ ಕೇಸ್ ಆರೋಪಿ ಅದಾರ, ಮತ್ತೊಬ್ರು ಈ ಮಾದಕ ವಸ್ತುಗಳನ್ನ ಸಾಗಾಟನೆ ಮಾಡುವಂತಹ ಆರೋಪಿ ಅದಾರ. ಇನ್ನ ಹುಡುಕಿದ್ರೆ ಬಹಳ ಮಂದಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರೇ ಸಿಗ್ತಾರ. ಅದಕ್ಕ ಹೇಳಿದ್ರಿ, ಮೊದಲ ನಿಮ್ಮ ಬಳಗ, ನಿಮ್ಮ ಸುತ್ತಿರೋರು ಎಲ್ಲ ಎಂಥವ್ರು ಏನೇನ್ ಕೆಲಸ ಮಾಡ್ಲಿಕ್ಕತ್ತಾರ ಅಂತ ಒಂದ್ಸಲ ನೋಡ್ಕೊಂಡ್ ಬಿಡ್ರಿ. ಮೋದಿಜಿ ಏನು ಹೆಂಗ್ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತೈತಿ. ಅಲ್ಲ, ಅರಬ್ ದೇಶದ ಮುಖ್ಯಸ್ಥ ಹೇಳಿದ್ ಕೇಳಿಲ್ಲ ನೀವು? ಮೋದಿಜಿದು ಒಂದೇ ಒಂದು ಫೋನ್ ಕಾಲ್ ನಿಂದ ಯುದ್ಧನೇ ನಿಲ್ತೈತಿ, ಅಷ್ಟು ಮೋದಿಜಿದು ತಾಕತ್ತೈತಿ. ನನಗಷ್ಟು ಆತ್ಮವಿಶ್ವಾಸ ಅದ ಭಾರತ ಸರ್ಕಾರದ ಮೇಲೆ, ಭಾರತದ ಪ್ರಧಾನಿ ಬಗ್ಗೆ ಅಂತ ಹೆಮ್ಮೆಯಿಂದ ಅರಬ್ ದೇಶದ ಮುಖ್ಯಸ್ಥರೇ ಹೇಳ್ತಾರಂದ್ರ ಅರ್ಥ ಮಾಡ್ಕೋಬೇಕು. ಮೋದಿಜಿ ತಾಕತ್ ಇಡೀ ವಿಶ್ವಕ್ಕೆ ಗೊತ್ತೈತಿ. ಆದ್ರೆ ಇವ್ರಿಗೆ ಮಾತ್ರ ಅದು ಎಂದೂ ಗೊತ್ತಾಗೋದಿಲ್ಲ ಬಿಡ್ರಿ. ಅಲ್ಲ ಮರಿ ಖರ್ಗೆ ಸಾಹೇಬ್ರೆ, ಗೊತ್ತಿಲ್ಲಾರ್ದೆ ಕೇಳ್ಲಿಕತ್ತೀನಿ, ನಿಮಗೆ ಇಂಥವ್ರ ಕಣ್ಣಿಗೆ ಕಾಣೋದಿಲ್ಲೇನು? ಇಂಥವ್ರ ಮಾತು ಕೇಳಿದ್ಮೇಲೆ ನಿಮ್ಗೆ ಏನು ಅನ್ಸೋದಿಲ್ಲೇನು? ಅಲ್ಲ ಮತ್ತೆ ನೋಡ್ರಿ, ಈಗ AI ಸಮಿಟ್ನ್ಯಾಗ ರಾಹುಲ್ ಗಾಂಧಿಯವರ ಯೂತ್ ಕಾಂಗ್ರೆಸ್ನವರು ಎಂಥ ಅಸಹ್ಯ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಅಲ್ಲಿನ ಮಂದಿನೇ ಎಷ್ಟು ಚಂದ ಪಾಠ ಕಲಿಸಿ ಚಪ್ಲಿಲೆ ಹೊಡೆದು ಕಳಿಸ್ಯಾರ ಅಂದ್ರೂ ಅದನ್ನ ಸಮರ್ಥನೆ ಮಾಡ್ಕೋತಾರ ರಾಹುಲ್ ಗಾಂಧಿ ಅವರು. लोग कहते हैं AI, सुना होगा आपने AI? सुना? यहाँ पे अभी जो समिट हुआ था, सुना आपने? हाँ, कर दिया काम यूथ कांग्रेस वालों ने. ಅಲ್ಲ, ಇವರು ಸುಳ್ಳುಗಳನ್ನ, ರಾಹುಲ್ ಗಾಂಧಿ ಹೇಳುವಂತಹ ಸುಳ್ಳುಗಳನ್ನ ಇವ್ರಿಗೆ ಎಂದು ಕಿವ್ಯಾಗೆ ಬೀಳುದಿಲ್ಲೇನ್ರಿ? ಖರ್ಗೆ ಸಾಹೇಬ್ರ ಹೆಂಗ್ ಅಂತೀನಿ, ಇದು ಬಹಳ ವಿಚಿತ್ರ ಅನ್ಸ್ಬಿಡ್ತೈತ್ರಪ್ಪ ನಮಗ. फॉरेन मिनिस्टर की स्पीच हुई अभी पार्लियामेंट हाउस में, ईरान शब्द तक प्रयोग नहीं किया, ईरान शब्द नहीं बोला. Israel on the United States on one side and Iran on the other. Leadership level in Iran, Iranian, the Iranians with Iran, Iranians, the Iranian Quran, Iran, leave Iran, to Iran. ಯಾಕಂದ್ರ ನೋಡ್ರಿ, ತಮಗ ಬೇಕಾದವ್ರು ಏನ್ ಮಾಡಿದ್ರು ಚಲೋ ಕಾಣ್ತದಂತ, ಬೇಡದವ್ರು ಏನ್ ಮಾಡಿದ್ರು ಚಲೋ ಕಾಣೋದಿಲ್ಲ ಅಂತ. ಇದ ನೋಡ್ರಪ್ಪ, ಇಷ್ಟ ಸಿಂಪಲ್ ವಿಷಯ ಐತಿ. ಆದ್ರ ಅವ್ರಿಗೂ ಇವ್ರಿಗೂ ಇರುವಂತಹ ವ್ಯತ್ಯಾಸ ಮಂದಿಗೆ ಅರ್ಥ ಆಗ್ಲಿಕ್ಕತ್ತದ, ಅಷ್ಟು ಸಾಕು ಅನ್ಕೋತೀನಿ ನಾನು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.